ತಮಿಳುನಾಡು ರಾಜಕೀಯದಲ್ಲಿ ಈಗ ಹೊಸ ಸಂಚಲನ ಸೃಷ್ಟಿಯಾಗಿದೆ. ಮಾತು ಕೊಟ್ಟಂತೆ ನಡೆಯುವುದು ಒಬ್ಬ ನಾಯಕನ ಲಕ್ಷಣವಾದರೆ, ಕೊಟ್ಟ ಭರವಸೆಗಳನ್ನು ಮೀರಿ ಜನಸಾಮಾನ್ಯರ ಪರ ನಿಲ್ಲೋದು ನಿಜವಾದ ಸಾರ್ವಜನಿಕ ಸೇವಕನ ಗುರುತು. ಈಗ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ವಿಧಾನಸಭೆಯಲ್ಲಿ ಕೈಗೊಂಡಿರುವ ಒಂದೇ ಒಂದು ಸಾಹಸಿಕ ನಿರ್ಧಾರ ಇಡೀ ರಾಜ್ಯದ ಕೋಟ್ಯಾಂತರ ಬಡ ಕುಟುಂಬಗಳ ಮೊಗದಲ್ಲಿ ಹೊಸ ಸಂತಸವನ್ನ ಚೆಲ್ಲಿದೆ. ಇತ್ತೀಚಿನ ದಿನಗಳಲ್ಲಿ ಗಲ್ಫ್ ರಾಷ್ಟ್ರಗಳಲ್ಲಿ ಉಂಟಾಗಿರುವ ಯುದ್ಧದ ಪರಿಸ್ಥಿತಿಯಿಂದಾಗಿ ಜಾಗತಿಕವಾಗಿ ಅಡುಗೆ ಅನಿಲದ ಕೊರತೆ ಎದುರಾಗಿದೆ. ಇದರ ಬೆನ್ನಲ್ಲೇ ಎಲ್ಪಿಜಿ ಸಿಲಿಂಡರ್ ಬೆಲೆ ಆಕಾಶ ಮುಟ್ಟಿದ್ದು, ದಿನನಿತ್ಯದ ಅಡುಗೆ ಮಾಡೋದು ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಬಹುದೊಡ್ಡ ಹೊರೆಯಾಗಿ ಪರಿಣಮಿಸಿತು. ಇಂತಹ ಸಂಕಷ್ಟದ ಸಮಯದಲ್ಲಿ ಜನಸಾಮಾನ್ಯರ ಜೇಬಿಗೆ ಬೀಳ್ತಾ ಇದ್ದ ಹೊಡೆತವನ್ನ ಸ್ವತಃ ವಿಜಯ್ ಅವರು ಅತ್ಯಂತ ಹತ್ತಿರದಿಂದ ಗ್ರಹಿಸಿದ್ರು. ಈ ಆರ್ಥಿಕ ಬಿಕ್ಕಟ್ಟಿಗೆ ಪರಿಹಾರವಾಗಿ ಸಿಎಂ ವಿಜಯ್ ಅವರು ಅನ್ನಪೂರ್ಣ ಸೂಪರ್ 6 ಯೋಜನೆಯನ್ನ ಅಧಿಕೃತವಾಗಿ ಘೋಷಿಸಿದ್ದಾರೆ. ಈ ಯೋಜನೆಯಡಿ ವಾರ್ಷಿಕ 2.5 ಲಕ್ಷ ರೂಪಾಯಿಗಿಂತ ಕಡಿಮೆ ಆದಾಯ ಹೊಂದಿರುವ ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ 3 ಉಚಿತ ಎಲ್ಪಿಜಿ ಸಿಲಿಂಡರ್ಗಳನ್ನು ನೀಡಲಾಗುತ್ತೆ. ಬಡ ಕುಟುಂಬಗಳು ಸಿಲಿಂಡರ್ ಖರೀದಿಸಿದಾಗ ಆ ಹಣವನ್ನ ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಸರ್ಕಾರವೇ ಜಮಾ ಮಾಡಲಿದ್ದು, ಈ ಯೋಜನೆಗಾಗಿ ವಾರ್ಷಿಕ 4,000 ಕೋಟಿ ರೂಪಾಯಿ ವೆಚ್ಚ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಈ ಮಹತ್ವದ ಯೋಜನೆಯು ಮುಂಬರುವ 2027ರ ಪೊಂಗಲ್ ಹಬ್ಬದ ವೇಳೆಗೆ ರಾಜ್ಯದಾದ್ಯಂತ ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ಬರಲಿದೆ. ಇದರಿಂದ ತಮಿಳುನಾಡಿನ ಸುಮಾರು 1.30 ಕೋಟಿ ಬಡ ಕುಟುಂಬಗಳಿಗೆ ನೇರ ಲಾಭ ಸಿಗಲಿದೆ. ಆರ್ಥಿಕ ಸವಾಲುಗಳು ಎಷ್ಟೇ ಇದ್ರೂ ಬಡವರ ಹೊಟ್ಟೆಯುರಿಯನ್ನ ಶಮನಗೊಳಿಸೋದು ಮತ್ತು ಅವರಿಗೆ ನೀಡಿದ ಭರವಸೆಗಳನ್ನ ಈಡೇರಿಸೋದೇ ನಮ್ಮ ಸರ್ಕಾರದ ಮೊದಲ ಆದ್ಯತೆ ಅಂತ ವಿಜಯ್ ಅವರು ಸದನದಲ್ಲಿ ಗಂಭೀರವಾಗಿ ನುಡಿದಿದ್ದಾರೆ. ಅಷ್ಟೇ ಅಲ್ಲ, ಸಾಮಾಜಿಕ ಸಮಾನತೆಗೆ ಹೊಸ ಭಾಷ್ಯ ಬರೆದಿರುವ ವಿಜಯ್ ಅವರು ತೃತೀಯ ಲಿಂಗಿಗಳಿಗೆ ಅಂದ್ರೆ ಟ್ರಾನ್ಸ್ಜೆಂಡರ್ಗಳಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣದ ಸೌಲಭ್ಯವನ್ನ ಘೋಷಿಸಿದ್ದಾರೆ. ಇದರ ಜೊತೆಗೆ ಮಹಿಳೆಯರಿಗಾಗಿ ಈಗಾಗಲೇ ಚಾಲ್ತಿಯಲ್ಲಿರುವ ವೆಟ್ರಿ ಪಯಣ ತಿಟ್ಟಂ ಉಚಿತ ಬಸ್ ಪ್ರಯಾಣ ಯೋಜನೆಯನ್ನ ಇನ್ನಷ್ಟು ವಿಸ್ತರಿಸಿ ಸಾಮಾನ್ಯ ಬಸ್ಗಳ ಜೊತೆಗೆ ಎಕ್ಸ್ಪ್ರೆಸ್, ಎಲ್ಎಸ್ಎಸ್ ಮತ್ತು ಡಿಲೆಕ್ಸ್ ಬಸ್ಗಳಲ್ಲೂ ಉಚಿತವಾಗಿ ಪ್ರಯಾಣಿಸುವುದಕ್ಕೆ ಅವಕಾಶ ಕಲ್ಪಿಸಿದ್ದಾರೆ. ಈ ಹಿಂದೆ ಕೇವಲ ನಗರ ಪ್ರದೇಶಗಳ ಬಸ್ಗಳಲ್ಲಿ 40 ಕಿಲೋಮೀಟರ್ಗೆ ಸೀಮಿತವಾಗಿದ್ದ ಮಹಿಳೆಯರ ಉಚಿತ ಪ್ರಯಾಣದ ನಿಯಮವನ್ನ ಈಗ ಸಂಪೂರ್ಣವಾಗಿ ಸಡಿಲಗೊಳಿಸಲಾಗಿದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನವಾದ ಅಕ್ಟೋಬರ್ 2ರಿಂದ ಈ ಬೃಹತ್ ವೆಟ್ರಿ ಪಯಣಂ ಯೋಜನೆ ಜಾರಿಯಾಗಲಿದೆ. ಮಹಿಳೆಯರ ಪ್ರಯಾಣದ ಸ್ವಾತಂತ್ರ್ಯವೇ ಅವರ ಆರ್ಥಿಕ ಸಬಲೀಕರಣಕ್ಕೆ ಮತ್ತು ಅವರ ಕುಟುಂಬದ ಪ್ರಗತಿಗೆ ನಿಜವಾದ ಅಡಿಪಾಯ ಎಂಬುದು ಸಿಎಂ ವಿಜಯ್ ದೃಢವಾದ ನಂಬಿಕೆಯಾಗಿದೆ. ಜನರ ಧ್ವನಿಗೆ ಓಗೊಡುವುದರಲ್ಲಿ ತಾವೆಂದೂ ಹಿಂದೆ ಬೀಳುವುದಿಲ್ಲ ಎಂಬುದನ್ನ ಸಾಬೀತುಪಡಿಸಿದ ವಿಜಯ್ ಪರಂದೂರಿನಲ್ಲಿ ಪ್ರಸ್ತಾವಿತವಾಗಿದ್ದ ಹೊಸ ವಿಮಾನ ನಿಲ್ದಾಣದ ಯೋಜನೆಯನ್ನ ಕೈಬಿಡುವ ತೀರ್ಮಾನವನ್ನ ಮರುಚರಿಸಿದ್ದಾರೆ. ಸ್ಥಳೀಯ ರೈತರು ಮತ್ತು ನಿವಾಸಿಗಳಿಂದ ತೀವ್ರ ವಿರೋಧ ವ್ಯಕ್ತವಾಗಿದ್ದು, ಈ ಯೋಜನೆಯನ್ನ ಮುಂದುವರಿಸುವುದಿಲ್ಲ ಅಂತ ಸ್ಪಷ್ಟಪಡಿಸುವ ಮೂಲಕ ಅಭಿವೃದ್ಧಿಯ ಹೆಸರಿನಲ್ಲಿ ರೈತರ ಭೂಮಿಯನ್ನ ಕಿತ್ತುಕೊಳ್ಳುವುದಿಲ್ಲ ಅನ್ನುವ ಬಲವಾದ ಸಂದೇಶವನ್ನ ಸರ್ಕಾರ ನೀಡಿದೆ. எரிவாயு சிலிண்டருக்காக செலவழிக்கப்பட்டு வரும் தொகையினை அவர்களுக்கு வழங்க அரசு முடிவு செய்துள்ளது. எனவே குடும்பத் தலைவிகள் பயன்பெறும் வகையில் முதல் கட்டமாக அன்னபூர்ணி சூப்பர் 6 திட்டத்தில் ஆண்டிற்கு 3 விலையில்லா எரிவாயு சிலிண்டர்கள் வழங்கப்படும். எரிவாயு சிலிண்டருக்கான விலை பயனாளிகளின் வங்கி கணக்கில் நேரடியாக வரவு வைக்கப்படும். இத்திட்ட பயனாளிகள் எரிவாயு சிலிண்டர் பதிவு செய்து சிலிண்டர் பெற்றவுடன் எண்ணெய் நிறுவனங்களிடமிருந்து பட்டியல் பெற்று சிலிண்டருக்கான விலை பயனாளிகளின் வங்கி கணக்கில் வரவு வைக்கப்படும். ಉಚಿತ ಅಡುಗೆ ಅನಿಲ, ತೃತೀಯ ಲಿಂಗಿಗಳು ಮತ್ತು ಮಹಿಳೆಯರಿಗೆ ವಿಸ್ತೃತ ಉಚಿತ ಪ್ರಯಾಣ ಹಾಗೂ ರೈತರ ಹಿತರಕ್ಷಣೆ ಹೀಗೆ ಒಂದೇ ಪಟ್ಟಿಯಲ್ಲಿ ರಾಜ್ಯದ ಸಮಗ್ರ ಜನವಿಭಾಗವನ್ನ ತಲುಪಿರುವ ಈ ನಿರ್ಧಾರಗಳು ತಮಿಳುನಾಡು ರಾಜಕೀಯದಲ್ಲಿ ಹೊಸ ಇತಿಹಾಸವನ್ನ ಸೃಷ್ಟಿಸಿದೆ. ವಿಜಯ್ ಅವರ ಈ ಜನಪರ ಆಡಳಿತ ಶೈಲಿ ಮತ್ತು ಜನಸಾಮಾನ್ಯರ ಮೇಲಿನ ಕಾಳಜಿ ನಿಜಕ್ಕೂ ಶ್ಲಾಘನೀಯ. ಈ ಯೋಜನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.